ಹಾಯ್ 100 ಡೇಸ್ ವ್ಲಾಗ್ ಚಾಲೆಂಜ್ ಡೇ 28ಗೆ ಸ್ವಾಗತ. ಬಂದು ಮನೆಗೆ ಬಂದೆ. ಬಟ್ ಯಾಕೆ ಹುಷಾರಿಲ್ಲ, ಸ್ವಲ್ಪ ಹೆವಿ ಸುಸ್ತಾಗ್ತಿದೆ ಮತ್ತು ಆಗ್ತಿಲ್ಲ ಏನು ಮಾಡೋದಕ್ಕೂ. ಆಚೆ ಏನು ಹೋಗೋಕ್ಕಾಗ್ತಿಲ್ಲ. ಅದೇ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಸ್ವಲ್ಪ ಹುಷಾರಿಲ್ಲ, ಏನಾಗೈತು ಅಂತ ಗೊತ್ತಿಲ್ಲ. ಸಂಜೆ ಕ್ಲಿನಿಕ್ಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮನೇಲೆ ಮಲ್ಕೊತಾ ಇದ್ದೀನಿ, ಟ್ಯಾಬ್ಲೆಟ್ ಏನಾದ್ರು ತೊಗೊಂಡು ನೋಡೋಣ. ಆಮೇಲೆ ಏನಾರು ಆಗಿಲ್ಲ ಅಂದರೆ ಸಂಜೆ ಹಂಗೆ ಕ್ಲಿನಿಕ್ಗೆ ಹೋಗಿ ಬರೋಣ. ಸೊ ಇವಾಗ ಒಂದು ಮಾಮೂಲಿ ನಾರ್ಮಲ್ ಡೈಲಿ ಗೊತ್ತಲ್ಲ, ಅದೊಂದು ಶೇಕ್ನ ಕೂಡು, ನೆಕ್ಸ್ಟ್ ನಾಷ್ಟ ಮಾಡಿ ಮಲ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಆಗ್ತಿಲ್ಲ ನನಗೆ. ಅದಾದ್ಮೇಲೆ ನೋಡೋಣ ಏನು ಮಾಡೋದು ಅಂತ. ನೋಡ್ರಿ, ಇದದು ಚಪ್ಪಲಿ ಹಾಕೊಂಡು ಓಡಾಡೋ ಆಸೆ. ಅದು ನಿನ್ನ ಸೈಜಲ್ಲ ತಾನೇ? ಇಲ್ಲಿ ನೋಡಿಲ್ಲಿ, ಹಾಯ್ ಮಾಡು. ಬೇಡ, ಸಾಕು. ಹಾಯ್ ಮಾಡು. ಇಲ್ಲಿ ಹತ್ತು. ಹಾಯ್ ಮಾಡಲ್ಲಿ, ಇಲ್ಲಿ ಹಾಯ್ ಮಾಡಲ್ಲಿ, ಹಾಯ್ ಮಾಡ್ಲಾ? ಇಲ್ಲಿ ನೋಡಿಲ್ಲಿ, ಏನಕ್ಕೆ ತಿಂಗದು? ಏನಕ್ಕೆ ಪಪ್ಪಿ ಕೊಡು, ಆಯ್ತು ಪಪ್ಪಿ ಕೊಡು, ನೀಟಾಗಿ ಕೊಡು. ಬೇಡ ಅದು. ನೋಡ್ರಿ, ಏನೇ ಆದರೂ ಚಪ್ಪಲಿ ಹಾಕೊಬೇಕು ನಾನು. ಬೇಡ. ಅಲ್ಲಿ ಅವನು ಅಂದ್ಕೊಂಡಿದ್ದು ಮಾಡಲೇಬೇಕು. ಅವನು ಯಾರು ಮಾತು ಕೇಳೋಲ್ಲ ಅಣ್ಣ. ಇವಾಗ ಹೋಗಿ ಸ್ವಲ್ಪ ಹೋಗಿ ರೆಸ್ಟ್ ಮಾಡೋಣ. ಏನಾಗೈತೆ ಅಂತ ಗೊತ್ತಿಲ್ಲ, ಬಟ್ ಆಗ್ತಿಲ್ಲ ನನಗೆ. ಬಟ್ ನನಗೆ ಆಗ್ತಿಲ್ಲ, ರೆಸ್ಟ್ ಮಾಡಲೇಬೇಕು. ನಾಷ್ಟ ಬಿಸಿ ಮೊಸರನ್ನ ಜೊತೆ ಮಾಮೂಲಿ ನಮ್ಮದು ಡೈಲಿ 2 ಆಮ್ಲೆಟು, ಸಾರಿ ಹಾಫ್ ಬಾಯ್ಲ್. ಒಂದು ರೌಂಡ್ ರೆಸ್ಟ್ ಮಾಡೋಣ ಅಷ್ಟೇ. ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ಮಾಡ್ಕೊಂಡು ಎದ್ದೇಳೋಷ್ಟರಲ್ಲಿ ಆಲ್ರೆಡಿ ಬೆಳಗ್ಗೆಯಿಂದ ಕತ್ಲೆ ಆಗ್ಬಿಟ್ಟಿತ್ತು. ಇವಾಗ ಆಗ್ತಿರ್ಲಿಲ್ಲ, ಎಷ್ಟು ರೆಸ್ಟ್ ಮಾಡೋದ್ರೆಲ್ಲ ಆಗ್ತಿಲ್ಲ, ಹೆವಿ ಒಂಥರ ಆಗ್ತೈತೆ. ಡಾಕ್ಟ್ರ್ ಕ್ಲಿನಿಕ್ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಏನಾದ್ರು ತೊಗೊಂಡ್ಬಂದು ನುಂಗಿ ಟ್ಯಾಬ್ಲೆಟ್ ಏನಾದ್ರು ತೊಗೊಂಡು ಮಲ್ಕೊಳ್ಳೋದು. ಅಂದರೆ ಆಯ್ತಿಲ್ಲ ಏನು ಮಾಡೋದು, ಏನಾಗೈತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ತಲೆ ಎಲ್ಲ ಒಂಥರ ನೋವ್ತಿದೆ, ಮತ್ತು ಬಾಡಿನೂ ಹೆವಿ ಪೇಯ್ನ್, ಒಂಥರ ಫುಲ್ಲು ಏನೋ ಒಂಥರ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಬಟ್ ಪರವಾಗಿಲ್ಲ. ನಾನು ಇವಾಗ ಹೆಂಗೆ ಹತ್ರ ಹೋಗಿ ಅಲ್ಲಿಂದ ಕ್ಲಿನಿಕ್ಗೆ ಹೋಗುವ. ಬಂದಿದ್ದಾನೆ ಇವಾಗ, ಒಂದು ಜೊತೆ ಕ್ಲಿನಿಕ್ ಹತ್ರ ಹೋಗಬೇಕು. ನೋಡೋಣ, ಅವ್ನು ಬಂದರೆ ಬರ್ತಾನೆ, ಇಲ್ಲಾಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗಿ ಬಂದು ಅಷ್ಟೇ. ಇವತ್ತು ಇನ್ನೇನು ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ನೀವೇ ನೋಡೋರಲ್ಲ, ಸ್ವಲ್ಪ ಮಾಡೋಕ್ಕೆಲ್ಲಿ ನನ್ನ ಬಾಡೀಲಿ ಎನರ್ಜಿನೇ ಇಲ್ವಲ್ಲ, ಏನು ಮಾಡೋಕ್ಕೆ. ಈಗ ಇವಾಗ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬೋದು. ಕ್ಲಿನಿಕ್ ಹತ್ರ ಬಂದು ಡಾಕ್ಟರ್ ಮೀಟ್ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಟರು, ಹಂಗೆ ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ಕೊಟ್ಟರು. ಟ್ಯಾಬ್ಲೆಟ್ಗಳು ಇಸ್ಕೊಂಡು ಇವಾಗ ಮತ್ತೆ ಮನೆ ಹತ್ರನೇ ಹೋಗ್ತೀನಿ. ಅದೇ ನಾರ್ಮಲ್, ಜಾಸ್ತಿ ಅಲ್ಲಿ ಇಲ್ಲಿ ತಿರುಗಾಡಿರೋದು ಮತ್ತು ಓಡಾಡಿರೋದ್ರಿಂದ ಹಂಗಾಗಿದೆ ಅಂತ ಏನಲ್ಲ. ಅದೇ ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮಲ್ಕೊತೀನಿ, ಊಟ ಮಾಡಿ. ಬೆಳಗ್ಗೆ ತಿಂದಿದ್ದಷ್ಟೇ, ಈಗಲೂ ಏನಾದರೂ ತಿನ್ನಬೇಕು ಅಷ್ಟೇ. ಅದಾದಮೇಲೆ ನಮ್ಮ ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಷ್ಟೇ. ನೋಡಿದ್ರಲ್ಲ, ಇವತ್ತು ಏನೂ ಮಾಡೋಕ್ಕಾಗಿಲ್ಲ. ಬಟ್ ಏನಕ್ಕಂದರೆ ನನಗೆ ಹುಷಾರಿರಲಿಲ್ಲ. ಅದು ಏನು ಮಾಡಲಿ, ಬಾಡೀಲಿ ಎನರ್ಜಿನೇ ಇರಲಿಲ್ಲ. ಎಲ್ಲವರು ಏನಾದರೂ ಮಾತಾಡೋಕ್ಕೇನೆ ಎನರ್ಜಿ ಇಲ್ಲ ಬಾಡೀಲಿ, ಏನು ಮಾಡಲಿ. ಬನ್ನಿ, ನಾಳೆ ಏನಾದ್ರು ನೋಡುವ. ಬಟ್ ಇವಾಗ ಹೋಗ್ತೀವಿ ಮನೆ ಹತ್ರ. ಕ್ಲಿನಿಕ್ಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ಇಸ್ಕೊಂಡು ಮನೆ ಹತ್ರ ಬಂದೆ. ಇವಾಗ ಇಲ್ಲ, ಮನೇಲಿ ಏನು ಮಾಡೋದಿರಲ್ಲ ಅನಿಸ್ತು. ಇವತ್ತು ಏನು ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ನೀವೇ ನೋಡೋಲ್ಲ, ಹೆಲ್ತ್ ಅಷ್ಟು ಚೆನ್ನಾಗಿರಲಿಲ್ಲ ಇವತ್ತು. ತುಂಬ ಸುಸ್ತಾಗ್ತಿತ್ತು, ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ನೆಟ್ಟಿಂದ ವೀಡಿಯೋ ಮಾಡಿ. ಅದಕ್ಕೆ ಇವಾಗ
ಇವತ್ತಷ್ಟೇ ಜಾಸ್ತಿ ಲೆಂತು ಇರಲ್ಲ ವಿಡಿಯೋದಲ್ಲಿ ಏನೂ ಇರಲ್ಲ. ಅಪ್ಪು ಜೊತೆ ಹಾಂ ಏನು ಇನ್ನೂ ಇಡೀ ತಲೆ ನೋಡ್ತಾ ಇದ್ವಿ. ಡಾಕ್ಟರ್ ಹತ್ರ ಹೋಗಿ ಬಂದ್ರೂ ತಲೆ ಇನ್ನೂ ಇಡೀ ನೋಡ್ತೈತೆ. ಇವಾಗ ಊಟ ಮಾಡಿ ಮಾಡ್ಕೊಳ್ಳೋದಷ್ಟೇ, ಬೇರೆ ಇನ್ನೇನು ಮಾಡೋದಿಲ್ಲ. ಅವ್ರಿಗೆ ಇವತ್ತು ಹಂಗೂ ಗೊತ್ತು, ಇವತ್ತಿನ ವಿಡಿಯೋದಲ್ಲ ಅಷ್ಟು ಏನೂ ಮಾಡೋಕ್ಕಾಗಿಲ್ಲ. ಫಸ್ಟ್ ರೀಸನ್ ನಿಮಗೆ ಗೊತ್ತು. ನೆಕ್ಸ್ಟ್ ಅಷ್ಟೇ ಊಟ ಮಾಡಿ ಮಾಡ್ಕೊಳ್ಳೋದಷ್ಟೇ, ಎಲ್ಲೂ ಹೋಗೋ ಪ್ಲಾನ್ ಅಂದರೆ ಎಲ್ಲೂ ಹೋಗೋದು ಇಲ್ಲ. ನೋಡ್ರಿ ಇವನ ಜೊತೆ ಆಟ ಆಡ್ಬೇಕಷ್ಟೇ ಇವಾಗ. ಏನೋ ಅಲ್ಲಿ ಬೈಲಿ ಕ್ಯಾಚಿಸಿ ಬಾ, ಬಾರೋ ಇಲ್ವಾ ಬಾ. ಅಯ್ಯೋ ಬೈಲಿ. ಬೈಲಿ ಆಯ್ತಲ್ಲ, ಅಲ್ಲಿ 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 ಆಯ್ ಮಾಡಿ ಆಯ್ ಮುಟ್ಕೊಳಕ್ಕೆ ಬರ್ತಾನೆ. ಅಷ್ಟೇ, ಇವ್ನ ಜೊತೆ ಜಾಸ್ತಿ ಆಟ ಆಡೋಕ್ಕಾಗಲ್ಲ, ಆಯ್ತಿಲ್ಲ ನನ್ನ ಕೈಲಿ ಏನು ಮಾಡೋಕ್ಕೂ. ಸಾರಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.